New Hope TV, your encounter with God. Greetings to you all in the matchless name of our Lord Jesus Christ. ನಮ್ಮ ಕರ್ತನು ಒಡೆಯನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಅಭಿನಂದನೆ. On behalf of Rohi Evangelical Ministry, I welcome you all for this TV program ಒಳ್ಳೆಯ ದೇವರು. ರೋಹಿ ಇವಾಂಜಲಿಕಲ್ ಮಿನಿಸ್ಟ್ರಿಯ ವತಿಯಿಂದ ಈ ಒಳ್ಳೆಯ ದೇವರು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ನಾನು ಸ್ವಾಗತಿಸುತ್ತೇನೆ. We are there in the month of December. ನಾವೆಲ್ಲರೂ ಈಗ ಡಿಸೆಂಬರ್ ತಿಂಗಳಿದ್ದೇವೆ. In the Christmas season. ಈ ಕ್ರಿಸ್ಮಸ್ನ ಕಾಲಘಟ್ಟದಲ್ಲಿ In this Christmas season, ಈ ಕ್ರಿಸ್ಮಸ್ನ ಕಾಲಘಟ್ಟದಲ್ಲಿ everyone has a practice of giving a gift to someone. ನೋಡಿ, ಪ್ರತಿಯೊಬ್ಬರಿಗೂ ಇರುವಂತಹ ಒಂದು ಅಭ್ಯಾಸವೇನೆಂದರೆ ಯಾರಿಗಾದ್ರೂ ಉಡುಗೊರೆ ಕೊಡುವಂತದ್ದು. To like their friends, ಅವರ ಸ್ನೇಹಿತರಿಗೆ ಕೊಡುವಂತಹ ಉಡುಗೊರೆ, to their relatives, ಅವರ ಸಂಬಂಧಿಗಳಿಗೆ ಕೊಡುವ ಉಡುಗೊರೆ, to their family members. ಅವರ ಕುಟುಂಬದ ಸದಸ್ಯರಿಗೆ ಉಡುಗೊರೆ ಕೊಡುವಂತದ್ದು. If someone gives a gift to us, ನೋಡಿ, ನಮಗೆ ಯಾರಾದರೂ ಉಡುಗೊರೆ ಕೊಡುವುದಾದ್ರೆ we will be very happy, ನಾವು ಬಹಳ ಸಂತೋಷವುಳ್ಳವಾಗಿರ್ತೇವೆ ಅಲ್ವಾ? Our faces shines ನಮ್ಮ ಮುಖವು ಪ್ರಕಾಶಿಸುತ್ತದೆ with a smile ಒಂದು ನಗುವಿನೊಟ್ಟಿಗೆ. by seeing the gift with the color wrappers. ಆ ಬಣ್ಣದ ಕಾಗದಗಳಿಂದ ಸುತ್ತಿರುವಂತಹ ಉಡುಗೊರೆಯನ್ನು ನೋಡುವಾಗಲೇ, Even if it is a small thing, ಅದೊಂದು ಸಣ್ಣ ಕಾರ್ಯವಾಗಿದ್ದರೂ we will be very happy about that gift. ನೋಡಿ, ಆ ಉಡುಗೊರೆಯ ಬಗ್ಗೆ ನಾವು ಬಹಳ ಸಂತೋಷವುಳ್ಳವರಾಗಿರುತ್ತೇವೆ. Gift have always been an important part developing a healthy and loving relationship. ನೋಡಿ, ಆರೋಗ್ಯಕರವಾದಂತಹ ಪ್ರೀತಿಯ ಸಂಬಂಧಗಳನ್ನು ಬೆಳೆಸುವುದಕ್ಕೆ ಈ ಒಂದು ಉಡುಗೊರೆ ಎಂಬುದಾಗಿರುವುದು ಬಹಳ ಬಹಳ ಪ್ರಾಮುಖ್ಯವಾದದ್ದು. Giving the gift can show just how much you can care for them. ನೋಡಿ, ನೀವು ಉಡುಗೊರೆ ಕೊಡುವಾಗ ಅದು ತೋರಿಸುವಂಥದ್ದು ಏನೆಂದರೆ ನೀವು ಅವರ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾ ಇದ್ದೀರಿ Understand them. ಮತ್ತು ಎಷ್ಟು ಅರ್ಥೈಸಿಕೊಂಡಿದ್ದೀರಿ. Dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, today I tell you, ಇಂದು ನಾನು ನಿಮಗೆ ಹೇಳುತ್ತೇನೆ, our God has given us a gift. ನಮ್ಮ ದೇವರು ನಮಗೆ ಒಂದು ಉಡುಗೊರೆ ಕೊಟ್ಟಿದ್ದಾನೆ. 2020 years ago, 2020 ವರ್ಷಗಳ ಹಿಂದೆ. that gift is not wrapped with the color wrappers. ನೋಡಿ, ಆ ಒಂದು ಉಡುಗೊರೆಯು ಯಾವ ಬಣ್ಣದ ಕಾಗದಗಳಿಂದ ಸುತ್ತಲ್ಪಟ್ಟಿಲ್ಲ, it's wrapped with the swaddling cloth. ಆದರೆ ಚಿಂದಿ ಬಟ್ಟೆಗಳಿಂದ ಸುತ್ತಲ್ಪಟ್ಟಿರುವಂತಹ ಉಡುಗೊರೆ. To see that gift, maybe it is not so attractive. ನೋಡಿ, ಆ ಉಡುಗೊರೆ ನೋಡುವಾಗ ಒಂದು ವೇಳೆ ಅದು ಆಕರ್ಷಣೀಯವಾಗಿಲ್ಲದೆ ಇರಬಹುದು. You may hesitate to see that gift. ನೀವು ಆ ಉಡುಗೊರೆ ನೋಡುವುದಕ್ಕೆ ನೀವು ಬಹಳ ವೇದನೆ ಪಡಬಹುದು, or to receive it. ಅದನ್ನು ಹೊಂದಿಕೊಳ್ಳಲು ಇಷ್ಟಪಡದೇ ಇರಬಹುದು. But I tell you, my dear brothers and sisters, ಆದರೆ ನಾನು ನಿಮಗೆ ಒಂದು ಹೇಳುತ್ತೇನೆ ಪ್ರಿಯ ಸಹೋದರ ಸಹೋದರಿಯರೇ, it's a perfect gift from our God to this mankind. ನೋಡಿ, ಈ ಮಾನವ ಕುಲಕ್ಕೆ ನಮ್ಮ ದೇವರಿಂದ ಬರುವಂತ ಒಂದು ಪರಿಪೂರ್ಣವಾದ ಉಡುಗೊರೆಯಾಗಿದೆ. Always God gives us the best one for us. ಯಾವಾಗಲೂ ದೇವರು ನಮಗೆ ಉತ್ತಮವಾದದನ್ನೇ ಕೊಡುತ್ತಾನೆ. It is nothing but our Lord Jesus Christ. ಆ ಉಡುಗೊರೆ ಬೇರೆ ಯಾವುದೂ ಇಲ್ಲ, ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನೇ ಆಗಿದ್ದಾನೆ. It is a perfect gift from our God to this mankind. ಈ ಮಾನವ ಕುಲಕ್ಕೆ ನಮ್ಮ ದೇವರಿಂದ ಬಂದಂತ ಒಂದು ಉತ್ತಮವಾದ ಪರಿಪೂರ್ಣ ಉಡುಗೊರೆ to all of us. ನಮ್ಮೆಲ್ಲರಿಗೂ ಕೊಡಲ್ಪಟ್ಟಿರುವಂತದ್ದು. The book of Isaiah chapter 9 verse 6 says, ಯೆಶಾಯ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯದ 6ನೇ ವಾಕ್ಯ ಹೇಳುತ್ತದೆ, For unto us a child is born, unto us a son is given. ನೋಡಿ, ನಿಮಗೆ ಒಬ್ಬ ಕುಮಾರನು ಹುಟ್ಟಲಿದ್ದಾನೆ, ಒಬ್ಬ ಮಗನು ಕೊಡಲ್ಪಟ್ಟಿದೆ. Son is given. ನೋಡಿ, ಕುಮಾರನು ಕೊಡಲ್ಪಟ್ಟಿದೆ. Given gift explained in each four names with another title, four names. ನೋಡಿ, ಆ ಕೊಡಲ್ಪಟ್ಟಿರುವಂತ ಮಗುವಿಗೆ ಕೆಲವು ಹೆಸರುಗಳನ್ನು ಕೊಟ್ಟು ಅಲ್ಲಿ ಉಲ್ಲೇಖಿಸಲಾಗಿದೆ. Given gift explained in each four names with another four title names. ನೋಡಿ, ಕೊಡಲ್ಪಟ್ಟಿರುವಂತ ಈ ಉಡುಗೊರೆಯು ಹೇಳಲ್ಪಟ್ಟಿರುವಂತ ಹೆಸರುಗಳು 4 ಬೇರೆ ನಾಮಧೇಯಗಳನ್ನು ಹೇಳುವಂತದ್ದಾಗಿದೆ. It's a wonderful gift. ಅದು ಒಂದು ಸುಂದರವಾದ ಅದ್ವಿತೀಯವಾದ ಒಂದು ಉಡುಗೊರೆ. ಅದು ಶಕ್ತಿಯುತವಾದಂತಹ ಒಂದು ಉಡುಗೊರೆ. ಅದು ನಿತ್ಯವಾಗಿರುವಂತ ಉಡುಗೊರೆ. That gift is nothing but our Lord Jesus Christ. ಆ ಉಡುಗೊರೆ ಬೇರೆ ಯಾವುದೂ ಅಲ್ಲ, ನಮ್ಮ ಒಡೆಯನಾದಂತ ಯೇಸು ಕ್ರಿಸ್ತನು. Unto us as given, a son is given. ನೋಡಿ, ನಮಗಾಗಿ ಒಬ್ಬ ಕುಮಾರನು ಕೊಡಲ್ಪಟ್ಟಿದ್ದಾನೆ. Jesus is given. ಯೇಸು ಸ್ವಾಮಿ ಕೊಡಲ್ಪಟ್ಟಿದ್ದಾನೆ. Perfect gift has been given to us. ನೋಡಿ, ನಮಗೆ ಆ ಪರಿಪೂರ್ಣವಾದ ಉಡುಗೊರೆ ಕೊಡಲ್ಪಟ್ಟಿದೆ. I can say what God has given gift is a personal gift. ನೋಡಿ, ನಾನು ಹೇಳುತ್ತೇನೆ, ದೇವರು ಕೊಟ್ಟಿರುವಂತ ಈ ಉಡುಗೊರೆ ವೈಯಕ್ತಿಕವಾದಂತ ಉಡುಗೊರೆ. It's a practical gift. ಅದು ಒಂದು ಕಾರ್ಯರೂಪದ ಉಡುಗೊರೆ. It's a pleasing gift. ಅದು ಮೆಚ್ಚಿಸುವಂತ ಉಡುಗೊರೆ. It's a permanent gift. ಅದು ನಿತ್ಯವಾದ ಉಡುಗೊರೆ. Overall, it's a perfect gift to mankind. ನೋಡಿ, ಪೂರ್ಣವಾಗಿ ನಾವು ಒಂದೇ ಮಾತನ್ನು ಹೇಳಬೇಕಾದ್ರೆ ಮಾನವ ಕುಲಕ್ಕೆ ಒಂದು ಪರಿಪೂರ್ಣವಾದ ಉಡುಗೊರೆ. But people doesn't know the value of that gift. ಆದರೆ ಜನರಿಗೆ ಈ ಒಂದು ಉಡುಗೊರೆಯ ಮೌಲ್ಯತೆ ಗೊತ್ತಾಗುತ್ತಾ ಇಲ್ಲ. So they are not
using that gift. ಆದ್ದರಿಂದ ಆ ಒಂದು ಉಡುಗೊರೆಯನ್ನು ಅವರು ಉಪಯೋಗಿಸುತ್ತಾ ಇಲ್ಲ. And the people are rejecting that gift. ಆ ಉಡುಗೊರೆಯನ್ನು ಜನರು ತಿರಸ್ಕರಿಸುತ್ತಾ ಇದ್ದಾರೆ. Yes, not only rejecting, sometimes they will break that gift. ಹೌದು, ಅವರು ತಿರಸ್ಕರಿಸುವುದು ಮಾತ್ರವಲ್ಲ, ಕೆಲವು ವೇಳೆ ಅದನ್ನು ಒಡೆದು ಹಾಕುತ್ತಾ ಇದ್ದಾರೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, when I'm saying this, ನಾನು ಇದನ್ನು ಹೇಳುತ್ತಿರುವಾಗಲೇ I can remember one incident ನಾನು ಒಂದು ಸಂಗತಿಯನ್ನು ನೆನಪಿಸಿಕೊಳ್ಳುತ್ತಾ which ಇದ್ದೇನೆ. has happened in one of the pastor's daughter's life. ಇದು ನಡೆದಂತ ಸಂಗತಿ ಒಂದು ಸಭಾಪಾಲಕರ ಮಗಳ ಜೀವಿತದಲ್ಲಿ ನಡೆದಂತ ಸಂಘಟನೆ. This servant of God sent her daughter to abroad for her higher studies. ಈ ದೇವ ಸೇವಕರು ತನ್ನ ಮಗಳನ್ನು ವಿದೇಶಕ್ಕೆ ಕಳುಹಿಸಿ ಆಕೆಯ ಉನ್ನತವಾದಂತ ಶಿಕ್ಷಣಕ್ಕೆ ಕಳುಹಿಸಿದರು. When she was in abroad studying in one of the college, ಆಕೆ ವಿದೇಶದಲ್ಲಿ ಒಂದು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ she could not spend more money lavishly for her personal things. ನೋಡಿ, ಆಕೆ ವೈಯಕ್ತಿಕವಾದ ಖರ್ಚಿಗಾಗಿ ಹೆಚ್ಚು ಹಣವನ್ನು ಆಕೆಯಿಂದ ಖರ್ಚು ಮಾಡಲು ಆಗುತ್ತಾ ಇರಲಿಲ್ಲ. Like others in their college, for example, for her clothes, for the eatables, many other things. ನೋಡಿ, ಆಕೆಯ ಕಾಲೇಜಿನಲ್ಲಿ ಇದ್ದಂತ ಮತ್ತೊಬ್ಬ ವ್ಯಕ್ತಿಗಳ ರೀತಿಯಲ್ಲಿ ಅವರ ವಸ್ತ್ರಗಳಿಗಾಗಲಿ ತಿನ್ನುವಂತ ಪದಾರ್ಥಗಳಿಗೆ ಹೆಚ್ಚು ಖರ್ಚು ಮಾಡಲು ಸಾಧ್ಯವಾಗುತ್ತಿಲ್ಲ. Because her fathers used to send to her a minimum amount for her personal expenses. ಏಕೆಂದರೆ ಆಕೆಯ ಜೀವಿತದ ಖರ್ಚಿಗಾಗಿ ಆಕೆಯ ತಂದೆಯು ಬಹಳ ಕೊಂಚ ಹಣವನ್ನೇ ಕಳುಹಿಸುತ್ತಾ So ಇದ್ದರು. she used to avoid to go for any parties and functions. ಆದ್ದರಿಂದ ಬೇರೆ ಔತಣ ಕೂಟಗಳಿಗಾಗಲಿ ಹೊರಗೆ ಹೋಗುವುದರಲ್ಲಿ ಆಕೆ ಮನಸ್ಸು ಮಾಡುತ್ತಾ ಇರಲಿಲ್ಲ. One of her very close friend, she invited for a son's birthday before 6 months. ನೋಡಿ, 6 ತಿಂಗಳ ಹಿಂದೆ ಆಕೆಯನ್ನು ತನ್ನ ಮಗನ ಆತ್ಮೀಯವಾದಂಥ ಸ್ನೇಹಿತನ ಒಂದು ಬರ್ತ್ಡೇ ಪಾರ್ಟಿಗೆ ಆಕೆಯನ್ನು ಆಹ್ವಾನಿಸಲಾಗಿತ್ತು. So what she did, ಆಕೆ ಮಾಡಿದ್ದೇನೆಂದರೆ, every month she, in her personal expenses, she saved some little money to buy that one of the gift. ನೋಡಿ, ಪ್ರತಿ ತಿಂಗಳು ಆಕೆಯ ಸ್ವಂತ ಖರ್ಚಿನಲ್ಲಿ ಸ್ವಲ್ಪ ಹಣವನ್ನು ಕೂಡಿಸಿಟ್ಟ ಆಕೆ ಒಂದು ಉಡುಗೊರೆಯನ್ನು ಕೊಂಡುಕೊಳ್ಳಲು ಕೂಡಿಸಿಡ್ತಾ Finally, ಇದ್ದ. 6th month, she took her saved money. ನೋಡಿ, ಕೂಡಿಸಿಟ್ಟಿದ್ದ ಹಣದಿಂದ 6ನೇ ತಿಂಗಳಿನಲ್ಲಿ ಒಂದು ಉಡುಗೊರೆಯನ್ನು ಕೊಂಡುಕೊಳ್ಳುವಂತೆ purchased one of the toy as a gift to that small boy. ನೋಡಿ, ಆ ಒಂದು ಮಗನಿಗೆ ಒಂದು ಉಡುಗೊರೆ ಕೊಡುವುದಕ್ಕಾಗಿ ಒಂದು ಆಟದ ಬೊಂಬೆಯನ್ನು ಆಕೆ ಖರೀದಿ ಮಾಡಿದಳು. She went to the birthday party. ಆಕೆ ಆ ಒಂದು ಬರ್ತ್ಡೇ ಪಾರ್ಟಿಗೆ ಬಂದಳು. She gave that gift to the small boy. ಆ ಒಂದು ಸಣ್ಣ ಮಗನಿಗೆ ಈ ಒಂದು ಉಡುಗೊರೆಯನ್ನು ಕೊಟ್ಟಳು. What she expected, ಆಕೆ ಎದುರು ನೋಡಿದ್ದೇನು ಗೊತ್ತಾ? that boy will be very happy when he opens that gift. ಆ ಹುಡುಗನು ಆ ಉಡುಗೊರೆ ನೋಡುವಾಗ ಬಹಳ ಸಂತೋಷ ಪಡುತ್ತಾನೆ. That boy will hug her and kiss her. ಆ ಹುಡುಗನು ಬಂದು ಈಕೆಯನ್ನು ಹಿಡಿದು ಅಪ್ಪಿಕೊಂಡು ಮುದ್ದಿಡುತ್ತಾನೆ ಎಂಬುದಾಗಿ ನೆನೆಸಿದಳು. But you know what has happened? ಆದ್ರೆ ಅಲ್ಲಿ ನಡೆದ ಸಂಗತಿ ಏನು ಗೊತ್ತಾ? That boy has opened that gift very fastly. ನೋಡಿ, ಆ ಹುಡುಗನು ಆ ಉಡುಗೊರೆಯನ್ನು ವೇಗವಾಗಿ ಬಿಚ್ಚಿದನು. He felt which is not good to him. ನೋಡಿ, ಆತನು ನೆನೆಸಿದನು ಇದು ಒಳ್ಳೆಯದಲ್ಲ ಎಂಬುದಾಗಿ. He took his in hand and threw on her face. ಆತನು ಆ ಒಂದು ಉಡುಗೊರೆಯನ್ನು ತೆಗೆದು ಆಕೆಯ ಮುಖದ ಮುಂದೆ ಬಿಸಾಡಿದನು. The gift was fallen and broken into pieces. ನೋಡಿ, ಆ ಉಡುಗೊರೆ ಕೆಳಗೆ ಬಿದ್ದು ಚೂರು ಚೂರಾಗಿ ಮಾರ್ಪಟ್ಟಿತ್ತು. By seeing that gift, her heart was broken. ನೋಡಿ, ಅದ ನೋಡಿದಂತ ಆಕೆಯ ಹೃದಯ ಮುರಿದು ಹೋಯಿತು. That pastor's daughter, she felt very disappointed in her heart. ಆ ಸಭಾಪಾಲಕರ ಮಗಳು ಬಹಳ ಹೃದಯ ವೇದನೆ ಉಳ್ಳವಳಾಗಿ ಮಾರ್ಪಟ್ಟಳು. Get that gift, how much I struggled. I saved money. After 6 months, I brought that gift, but he has broken into pieces. ನೋಡಿ, ಆ ಒಂದು ಉಡುಗೊರೆ ತೆಗೆದುಕೊಳ್ಳುವಂತೆ 6 ತಿಂಗಳಿಂದ ಎಷ್ಟು ನಾನು ಕಷ್ಟಪಟ್ಟು ಹಣವನ್ನು ಕೂಡಿಸಿಟ್ಟು ಆ ಉಡುಗೊರೆಯನ್ನು ತಂದುಕೊಟ್ಟೆ, ಆದರೆ ಆ ಹುಡುಗನು ಅದನ್ನು ಒಡೆದು ಹಾಕಿಬಿಟ್ಟನು. She disappointed. She cried. I came back from that party. ನೋಡಿ, ಆಕೆ ಬಹಳ ನಿರಾಸೆ ಹೊಂದಿದವಳಾಗಿ ವೇದನೆ ಪಟ್ಟು ಆ ಒಂದು ಕೂಟದಿಂದ ಹೊರಗೆ ಬಂದು ಮನೆಗೆ ಬಂದಳು. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, even our God also given a precious and perfect gift to us. ನಮ್ಮ ದೇವರು ಸಹ ನಮಗೆ ಅಮೂಲ್ಯವಾದಂತಹ ಪರಿಪೂರ್ಣವಾದಂತಹ ಉಡುಗೊರೆಯನ್ನು ಕೊಟ್ಟಿದ್ದಾನೆ. Perfect gift to this world. ಈ ಲೋಕಕ್ಕೆ ಒಂದು ಪರಿಪೂರ್ಣವಾದ ಉಡುಗೊರೆ ಕೊಟ್ಟಿದ್ದಾನೆ. But the world has rejected him. ಆದರೆ ಲೋಕವು ಆತನನ್ನು ನಿರಾಕರಿಸಿತು. It doesn't realize the value of that gift. ಆ ಉಡುಗೊರೆಯ ಮೌಲ್ಯವನ್ನು ಈ ಲೋಕವು ತಿಳಿದುಕೊಳ್ಳಲಿಲ್ಲ. Even today, God is grieving in his heart. ಇಂದು ಸಹ ದೇವರು ತನ್ನ ಹೃದಯದಲ್ಲಿ ವೇದನೆ ಪಡುತ್ತಾ ಇದ್ದಾನೆ. Like that pastor's daughter. ಹೇಗೆ ಆ ಸಭಾಪಾಲಕರ ಮಗಳು ವೇದನೆ ಪಡುತ್ತಿದ್ದಳು ಅದೇ ರೀತಿ. After 6 months saved money, when she bought a gift, and the gift has been broken into pieces. ನೋಡಿ, ಯಾವಾಗ ಅವಳು 6 ತಿಂಗಳಿಂದ ಹಣವನ್ನು ಕೂಡಿಸಿಟ್ಟು ಉಡುಗೊರೆಯನ್ನು ಕೊಟ್ಟಾಗ ಆ ಉಡುಗೊರೆಯು ಚೂರು ಚೂರಾಯಿತು, ಆಕೆ ವೇದನೆ ಪಡುವಂತ ಆ ರೀತಿಯಲ್ಲಿ. In the same manner, God is also grieving in his heart.
ಅದೇ ಪ್ರಕಾರವಾಗಿ ಯೇಸುವು ದೇವರು ಸಹ ತನ್ನ ಹೃದಯದಲ್ಲಿ ವೇದನೆ ಪಡುತ್ತಾ ಇದ್ದಾನೆ. The book of John chapter 3 verse 16 says, ನೋಡಿ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, God has given a only begotten son ದೇವರು ತನ್ನ ಒಬ್ಬನೇ ಕುಮಾರ ನಮಗಾಗಿ so ಕೊಟ್ಟಿದ್ದಾನೆ. that no one should get perished. ನೋಡಿ, ಇದರ ಮುಖಾಂತರವಾಗಿ ಒಬ್ಬರಾದರೂ ನಾಶವಾಗಬಾರದು He ಎಂಬುದಾಗಿ has given a perfect gift to us. ನಮಗೆ ಆತನು ಒಂದು ಪರಿಪೂರ್ಣವಾದ ಉಡುಗೊರೆ It is ಕೊಟ್ಟಿದ್ದಾನೆ. nothing but our Lord Jesus Christ. ಆ ಉಡುಗೊರೆ ಬೇರೆ ಏನು ಇಲ್ಲ, ಅದು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನಾಗಿದ್ದಾನೆ. Let me tell you about that gift, you know. ನೋಡಿ, ಆ ಉಡುಗೊರೆಯ ಬಗ್ಗೆ ನಿಮಗೆ ನಾನು ಹೇಳುತ್ತೇನೆ. Let me tell you about that gift, my dear brothers and sisters. ನನ್ನ ಪ್ರಿಯ ಸಹೋದರ ಸಹೋದರಿಯ ಆ ಉಡುಗೊರೆಯ ಬಗ್ಗೆ ನಿಮಗೆ ನಾನು ತಿಳಿಸಿಕೊಡುತ್ತೇನೆ. It is more valuable. ಅದು ಬಹಳ ಅಮೂಲ್ಯವಾದದ್ದು, It's more precious. ಅದು ಬಹಳ ಮೌಲ್ಯವುಳ್ಳದ್ದು. In Bible we can read the 4 names with the 4 titles for that names. ನೋಡಿ, ನಾವು ಸತ್ಯವೇದದಲ್ಲಿ ಅದಕ್ಕೆ 4 ಹೆಸರುಗಳನ್ನು, ಅದಕ್ಕಿರುವಂತಹ 4 ನಾಮಧೇಯಗಳನ್ನು ಓದುತ್ತೇವೆ. Let us go one by one. ಒಂದಾದ ಒಂದಂತೆ ನಾವು ನೋಡೋಣ. In the same book of Isaiah 9:6 says, ಏಷಿಯಾ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯದ 6ನೇ the ವಾಕ್ಯದಲ್ಲಿ Son ನೋಡುತ್ತೇವೆ, is given to us. ಒಬ್ಬ ಮಗನು ನಮಗಾಗಿ ಕೊಡಲ್ಪಟ್ಟಿದ್ದಾನೆ. His name is Wonderful Counselor. ಆತನ ಹೆಸರು ಆಲೋಚನಾ ಕರ್ತನು. He's a mighty God. ಆತನು ಶಕ್ತಿಯುತನಾದ He's the ದೇವರು. Prince of Peace. ಆತನ ಸಮಾಧಾನ ಪ್ರಭು. He's the everlasting Father. ಆತನು ನಿತ್ಯನಾದ ತಂದೆ. First, let us go to the Wonderful Counselor. ಮೊದಲನೆಯ ಕಾರ್ಯ ನಾವು ಗಮನಿಸೋಣ, ಆತನು ಆಲೋಚನಾ ಕರ್ತನು. For this name, I can call this gift as a personal gift. ನೋಡಿ, ಈ ಒಂದು ಹೆಸರಿಗೆ ನಾನು ಇಡುವಂತ ಹೆಸರು ಏನೆಂದರೆ ವೈಯಕ್ತಿಕವಾದಂತ ಉಡುಗೊರೆ. Because always we look for a person or a friend to share our personal things, you know. ನೋಡಿ, ಏಕೆಂದ್ರೆ ಯಾವಾಗಲೂ ನಾವು ನಮ್ಮ ಸ್ವಂತ ವಿಷಯಗಳನ್ನು ಶೇರ್ ಮಾಡಿಕೊಳ್ಳುವಂತೆ, ಹಂಚಿಕೊಳ್ಳುವಂತೆ ಒಂದು ಸ್ನೇಹಿತರನ್ನು ಹುಡುಕುತ್ತೇವಲ್ಲವೇ? If they say some solution to our problems or for our counsel about our problems, we feel like 50% of our problems has been gone. ನೋಡಿ, ನಮ್ಮ ಸಮಸ್ಯೆಗಳಿಗೆ ಒಂದು ವೇಳೆ ಕೆಲವೊಂದು ಆಲೋಚನೆಗಳನ್ನು ಕೊಡುವಾಗ ನಾವು ನೆನೆಸುತ್ತೇವೆ, ನಮ್ಮ ಸಮಸ್ಯೆ ಅರ್ಧ ಭಾಗ ಕಳೆದು ಹೋಯಿತು ಎಂಬುದಾಗಿ. Dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, we have a personal gift. ನೋಡಿ, ನಮಗೂ ಒಂದು ವೈಯಕ್ತಿಕ ಉಡುಗೊರೆ ಇದೆ. That gift name is Wonderful Counselor. ಆ ಒಂದು ಉಡುಗೊರೆಯ ಹೆಸರು ಆಲೋಚನಾ ಕರ್ತನು. That is nothing but our Lord Jesus Christ. ಅದು ಬೇರೆ ಏನು ಅಲ್ಲ, ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. If you share your personal things with our Lord Jesus Christ, ನೋಡಿ, ನಮ್ಮ ಸ್ವಂತವಾದ ಆಲೋಚನೆಗಳನ್ನು ದೇವರೊಟ್ಟಿಗೆ ನಾವು ಹಂಚಿಕೊಳ್ಳುವುದಾದರೆ, He is the best counselor to your life. ಆತನು ನಿಮ್ಮ ಜೀವಿತದ ಒಂದು ಉತ್ತಮವಾದ ಆಲೋಚನಾ ಕರ್ತನಾಗಿದ್ದಾನೆ. Bible says ಸತ್ಯವೇದ ಹೇಳುತ್ತದೆ, He is a wonderful counselor. ಆತನು ಆಲೋಚನಾ ಕರ್ತನು. If you are facing a great problem, troubles in your life, ನೋಡಿ, ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನೀವು ಒಂದು ಶ್ರೇಷ್ಠವಾದಂತಹ ಒಂದು ಕಷ್ಟದಲ್ಲಿ ಸಾಗುತ್ತಾ ಇದ್ದರೆ, use that gift. ಈ ಒಂದು ಉಡುಗೊರೆ ಉಪಯೋಗಿಸಿ. Spend more times in prayer. ನೋಡಿ, ಪ್ರಾರ್ಥನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಿರಿ. Spend more times in reading the Bible. ಸತ್ಯವೇದ ಓದುವುದರಲ್ಲಿ ಹೆಚ್ಚು ಸಮಯ ಕಳೆಯಿರಿ. You will get a very good counseling to your life problems. ಖಂಡಿತವಾಗಿ ನಿಮ್ಮ ಜೀವಿತದ ಸಮಸ್ಯೆಗಳಿಗೆ ಒಂದು ಉತ್ತಮವಾದ ಸಮಾಲೋಚನೆ ಹೊಂದಿಕೊಳ್ಳುತ್ತೀರಿ From this personal gift. ಈ ಒಂದು ವೈಯಕ್ತಿಕವಾದ ಉಡುಗೊರೆಯಿಂದ. His name is Wonderful Counselor. ಆತನ ಹೆಸರೇ ಆಲೋಚನಾ He is ಕರ್ತನು. our Lord Jesus Christ. ಆತನು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನು. Make use of that gift. ಆ ಉಡುಗೊರೆಯನ್ನು ಉಪಯೋಗಿಸಿಕೊಳ್ಳಿ. Next we go to the other name. ನೋಡಿ, ಎರಡನೇ ಹೆಸರಿಗೆ ನಾವು ಬರೋಣ. His name is Mighty God. ಆತನ ಹೆಸರು ಶಕ್ತಿಯುತನಾದ ತಂದೆ. I can call this gift as a practical gift. ನೋಡಿ, ಈ ಒಂದು ಉಡುಗೊರೆಯನ್ನು ನಾನು ಕ್ರಿಯಾ ಕಾರ್ಯರೂಪದ ಉಡುಗೊರೆ ಎಂಬುದಾಗಿ ಕರೆಯುತ್ತೇನೆ. Because sometimes in our life enemy attacks. ನೋಡಿ, ಏಕೆಂದ್ರೆ ನಮ್ಮ ಜೀವಿತದಲ್ಲಿ ಕೆಲವು ವೇಳೆ ಶತ್ರುಗಳು ಆಕ್ರಮಣ ಮಾಡುವಾಗ, like a fear, anxiety and heaviness in our life. ನೋಡಿ, ಹೇಗೆಂದರೆ ಅದು ಭಯವಾಗಿರಬಹುದು, ಆತಂಕವಾಗಿರಬಹುದು, ಭಾರವಾಗಿರಬಹುದು. For this kind of problems, ಇಂತಹ ಸಮಸ್ಯೆಗಳಿಗೆ policemen cannot help us. ನೋಡಿ, ಪೊಲೀಸರು ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. Cannot help us. ಸರ್ಕಾರ ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. And even if you go to the medical stores also, you won't get any medicines for this. ನೋಡಿ, ನೀವು ಒಂದು ವೇಳೆ ಔಷಧಾಲಯಕ್ಕೆ ಹೋಗುವುದಾದರೂ ಇದಕ್ಕೆ ಔಷಧಿಗಳು ನಿಮಗೆ ಸಿಕ್ಕುವುದಿಲ್ಲ. If you ask medical store for my fear, is there any tablet, any medicine, he won't give you. ನೋಡಿ, ಒಂದು ವೇಳೆ ನೀವು ಔಷಧಿ ಅಂಗಡಿಗೆ ಹೋಗಿಬಿಟ್ಟು ನಮ್ಮ ಭಯಕ್ಕೆ ಏನಾದರೂ ಔಷಧಿ ಇದೆಯಾ ಎಂಬುದಾಗಿ ಕೇಳುವುದರ ನಿಮಗೆ ಸಿಕ್ಕುವುದಿಲ್ಲ. But even sometimes the doctor also says we tried a lot, sir, next left to God. ನೋಡಿ, ಇನ್ನು ಕೆಲವು ವೇಳೆ ವೈದ್ಯರು ಸಹ ಹೇಳುತ್ತಾರೆ, ನಾವು ನಮಗೆ ಉತ್ತಮವಾದ ಪ್ರಯತ್ನವನ್ನು ಹಾಕಿದರೆ ಮುಂದಿನವು ದೇವರಿಗೆ ಬಿಟ್ಟಿದ್ದು ಎಂಬುದಾಗಿ. But here you need a mighty God for your deliverance. ಆದರೆ ಇಲ್ಲಿ ನಿಮಗೆ ಒಂದು ಸರ್ವಶಕ್ತನಾದ ಅವಶ್ಯಕತೆ ಇದೆ. Here you need a mighty God to fight all your battles in your life. ನಿಮ್ಮ ಜೀವಿತದ ಎಲ್ಲ ಯುದ್ಧಗಳನ್ನು ಮಾಡುವಂತೆ ಸರ್ವಶಕ್ತನ ಅವಶ್ಯಕತೆ ಇಲ್ಲಿದೆ. And he will give you victory. ಆತನು ನಿಮಗೆ ಜಯ ಕೊಡುತ್ತಾನೆ. Let us use this mighty God in your life. ನಿಮ್ಮ ಜೀವಿತದಲ್ಲಿ ಈ ಸರ್ವಶಕ್ತನಾದ ದೇವರನ್ನು ಉಪಯೋಗಿಸಿರಿ. Let us use this mighty
Almighty God in your fear and all your problems. ನಿಮ್ಮ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ, ನಿಮ್ಮ ಭಯದ ಮಧ್ಯದಲ್ಲಿ ಈ ಸರ್ವಶಕ್ತನಾದ ದೇವರನ್ನು ಉಪಯೋಗಿಸಿರಿ. Believe Him. ಆತನಲ್ಲಿ ನಂಬಿಕೆ ಇಡಿರಿ. Ask in prayer. ಆತನಲ್ಲಿ ಪ್ರಾರ್ಥನೆಯಲ್ಲಿ ಕೇಳಿರಿ. You will have a victory over these kind of enemies. ಇಂತಹ ಒಂದು ಶತ್ರುಗಳ ಮೇಲೆ ನಿಮಗೆ ಖಂಡಿತವಾಗಿ ಜಯ If you ಸಿಕ್ಕುತ್ತದೆ. have fear, ನಿಮಗೆ ಭಯವಿದೆಯಾ? if you have fear, ನಿಮ್ಮಲ್ಲಿ ಭಯವಿದೆಯಾ? if you have anxiety in your life, ನಿಮ್ಮ ಜೀವಿತದಲ್ಲಿ ಆತಂಕಗಳಿವೆಯಾ? if you have a heaviness in your life, ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ಭಾರಗಳಿವೆಯಾ? take fasting and pray. ನೀವು ಉಪವಾಸ ತೆಗೆದು ಪ್ರಾರ್ಥಿಸಿರಿ. Don't worry, we have a mighty God to deliver you from all the satanic power. ಓ, ಚಿಂತೆ ಪಡಬೇಡಿರಿ, ನಮಗಿರುವಂತ ದೇವರು ಸರ್ವಶಕ್ತನಾಗಿದ್ದಾನೆ, ಎಲ್ಲ ಸೈತಾನ ಕ್ರಿಯೆಗಳಿಂದ ಬಿಡಿಸುವವನು, From all the demonic power. ಎಲ್ಲ ಸೈತಾನನ ಕಾರ್ಯಗಳಿಂದ ಬಿಡಿಸುವವನು. He will solve all your problems which you cannot overcome over it. ನೋಡಿ, ನಿಮ್ಮಿಂದ ಜಯಿಸಲು ಅಸಾಧ್ಯವಾಗದೇ ಇರುವಂತ ಕಾರ್ಯಗಳನ್ನು ದೇವರು ಜಯಿಸಲು ಶಕ್ತನಾಗಿದ್ದಾನೆ. I can say this is a practical gift. ನಾನು ಇದಕ್ಕೆ ಹೇಳುವಂತ ಕಾರ್ಯ ಏನೆಂದರೆ ಕಾರ್ಯರೂಪದ ಒಂದು ಉಡುಗೊರೆ. Make use of this gift. ಈ ಉಡುಗೊರೆಯನ್ನು ಉಪಯೋಗಿಸಿರಿ. Third, let us go to the third name. ನೋಡಿ, ಮೂರನೇ ಹೆಸರಿಗೆ ಬರೋಣ. Prince of Peace. ಸಮಾಧಾನದ ಪ್ರಭು. I can call this gift as a pleasing gift. ನೋಡಿ, ಈ ಒಂದು ಉಡುಗೊರೆಗೆ ನಾನು ಹೇಳುವಂತ ಹೆಸರು ಏನೆಂದರೆ ಮೆಚ್ಚುಗೆಯಾಗುವಂತ ಉಡುಗೊರೆ. Generally people says in this world, ಸಾಮಾನ್ಯವಾಗಿ ಈ ಲೋಕದಲ್ಲಿ ಜನರು ಹೇಳುವಂತದ್ದು, whatever you have in this world, ಈ ಲೋಕದಲ್ಲಿ ಏನೇ ನಿಮ್ಮ ಬಳಿಯಲ್ಲಿ ಇದ್ದರು, but without peace everything is useless. ಆದರೆ ಸಮಾಧಾನವಿಲ್ಲದೆ ಇರುವಂತದ್ದು ಎಲ್ಲವೂ ವ್ಯರ್ಥವಾಗಿದೆ. So peace is precious gift. ಆದ್ದರಿಂದ ಸಮಾಧಾನವು ಬಹಳ ಅಮೂಲ್ಯವಾದ ಉಡುಗೊರೆ. Jesus said, I will give my peace. ಯೇಸು ಸ್ವಾಮಿ ಹೇಳಿದ, ನನ್ನ ಸಮಾಧಾನ ನಿಮಗೆ ಕೊಡುತ್ತೇನೆ. Let us make use of this God's peace in your life. ನೋಡಿ, ಈ ದೇವರ ಸಮಾಧಾನ ನಮ್ಮ ಜೀವಿತ ನಾವು ಉಪಯೋಗಿಸೋಣ. There is a quote says like this. ನೋಡಿ, ಹೀಗೆ ಒಂದು ಹೇಳಿಕೆ ಇದೆ, ಅದು ಹೀಗೆ ಹೇಳುತ್ತದೆ, Stress comes from trying to do it all your own. ನೋಡಿ, ನಿಮ್ಮ ಸ್ವಂತ ಪ್ರಯಾಸದಿಂದ ಮಾಡುವಂತದಕ್ಕೆ ಒತ್ತಡಗಳು ಹೆಚ್ಚಾಗಿ ಬರುತ್ತವೆ. Stress comes from trying to do it all on your own. ನೋಡಿ, ಯಾವಾಗ ನೀವು ಸ್ವಂತವಾಗಿ ಪ್ರಯಾಸ ಪಡುತ್ತೀರೋ ಆಗ ಒತ್ತಡಗಳು ಹೆಚ್ಚಾಗಿ ಬರುತ್ತದೆ. Peace comes from putting it all in God's hand. ಆದರೆ ದೇವರ ಹಸ್ತಗಳಲ್ಲಿ ಒಪ್ಪಿಸುವಾಗ ಸಮಾಧಾನವು ನಿಮಗೆ ಸಿಕ್ಕಲ್ಪಡುತ್ತದೆ. If you are trying to solve your problems by your own, ನಿಮ್ಮ ಸಮಸ್ಯೆಗಳು ನಿಮ್ಮಷ್ಟಕ್ಕೆ ನೀವೇ ಪರಿಹರಿಸಲು ನೋಡುವುದಾದರೆ sometimes you will fail. ನೋಡಿ, ಕೆಲವು ವೇಳೆ ನೀವು ಸೋಲುತ್ತೀರಿ. But if you put it on God's hand, ಆದರೆ ನೀವು ದೇವರ ಹಸ್ತದಲ್ಲಿ ಕೊಡುವುದಾದರೆ, if you use this gift, ಈ ಉಡುಗೊರೆ ನೀವು ಉಪಯೋಗಿಸುವುದಾದರೆ, Jesus is the Prince of Peace. ಯೇಸು ಸ್ವಾಮಿ ಸಮಾಧಾನ ಪ್ರಭು, He will give you peace in your life. ಆತನು ನಿಮ್ಮ ಜೀವಿತದಲ್ಲಿ ಸಮಾಧಾನ Peace in ಕೊಡುತ್ತಾನೆ. your family. ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಕೊಡುತ್ತಾನೆ. Peace in your workplace. ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸಮಾಧಾನ ಕೊಡುತ್ತಾನೆ. Precious gift. ಆತನ ಅಮೂಲ್ಯವಾದ ಉಡುಗೊರೆ. He is a Prince of Peace. ಆತನ ಸಮಾಧಾನ ಪ್ರಭು. Make use of this gift. ಈ ಉಡುಗೊರೆಯನ್ನು ಉಪಯೋಗಿಸಿಕೊಳ್ಳಿರಿ. Fourth, we go to the another name. ನಾಲ್ಕನೆಯದಾಗಿ ನಾವು ಮತ್ತೊಂದು ಹೆಸರು ನೋಡುತ್ತೇವೆ, Everlasting Father. ನಿತ್ಯನಾದ ತಂದೆ. I can call this gift name as a permanent gift. Permanent gift. ನೋಡಿ, ಈ ಒಂದು ಉಡುಗೊರೆಗೆ ನಾನು ಹೇಳುವಂತ ಹೆಸರು ಏನೆಂದರೆ ಅದು ಶಾಶ್ವತವಾದ ಉಡುಗೊರೆ. In the beginning, I told you God has always given us the best one for us. ನೋಡಿ, ನಾನು ಮೊದಲೇ ನಿಮಗೆ ತಿಳಿಸಿದೆ, ದೇವರು ಯಾವಾಗಲೂ ನಮಗೆ ಉತ್ತಮವಾದದ್ದನ್ನು ಕೊಡುತ್ತಾನೆ. It's not the temporary thing. ಅದು ತಾತ್ಕಾಲಿಕವಾದದ್ದಲ್ಲ, It's a permanent thing. ಅದು ಶಾಶ್ವತವಾದದ್ದು. When you become a child of Jesus Christ, ನೀವು ಯೇಸುವಿನ ಮಕ್ಕಳಾಗಿ ಮಾರ್ಪಡುವಾಗ He will be your father. ಆತನು ನಿಮ್ಮ ತಂದೆಯಾಗಿರುತ್ತಾನೆ. He will take care of you, ಆತನು ನಿಮ್ಮ ಬಗ್ಗೆ ಚಿಂತಿಸುತ್ತಾನೆ, to love you, ನಿಮ್ಮನ್ನು ಪ್ರೀತಿಸುತ್ತಾನೆ, to meet all your needs. ನಿಮ್ಮ ಎಲ್ಲ ಅಗತ್ಯಗಳನ್ನು ಸಂಧಿಸುತ್ತಾನೆ. Not only in this earth, ಈ ಲೋಕದಲ್ಲಿ ಮಾತ್ರವಲ್ಲ, when you leave this earth also, ಈ ಲೋಕವನ್ನು ನೀವು ಬಿಟ್ಟು ಹೋಗುವಾಗಲೂ He ಸಹ will be your father in heaven. ಆತನು ಪರಲೋಕದಲ್ಲಿ ನಿಮ್ಮ ತಂದೆಯಾಗಿರುತ್ತಾನೆ. He is our heavenly Father. ಆತ ನಮ್ಮ ಪರಲೋಕದ He is ತಂದೆಯಾಗಿದ್ದಾನೆ. our everlasting Father. ಆತ ನಮ್ಮ ನಿತ್ಯನಾದ ತಂದೆಯಾಗಿದ್ದಾನೆ. Oh, what a precious gift it is. ಓ, ಎಷ್ಟು ಅಮೂಲ್ಯವಾದಂತ ಉಡುಗೊರೆ ಇದು. Oh, what a precious gift it is. ಎಷ್ಟು ಅಮೂಲ್ಯವಾದ ಉಡುಗೊರೆ ಇದು. If you have Father, ನಿಮಗೆ ತಂದೆ ಇರುವುದಾದರೆ the worldly thing, ಈ ಲೋಕದ ಪ್ರೀತಿಯಲ್ಲಿ He will be with you for the certain years. ನೋಡಿ, ಆ ತಂದೆಯು, ಈ ಲೋಕದ ತಂದೆಯು ಕೆಲವು ವರ್ಷಗಳು ನಿಮ್ಮ ಬಳಿಯಲ್ಲಿ ಇರಲು ಸಾಧ್ಯ. Even for your certain age, He will take care of you all your needs. ನೋಡಿ, ನಿಮ್ಮ ಎಲ್ಲ ಅಗತ್ಯಗಳನ್ನು ಕೆಲವು ವಯಸ್ಸಿನವರೆಗೂ ಮಾತ್ರ ಅವರು ಕಾಳಜಿ ವಹಿಸಿಕೊಳ್ಳುತ್ತಾರೆ. But this everlasting Father, ಆದರೆ ಈ ನಿತ್ಯನಾದ ತಂದೆ, this Jesus, ಈ ಯೇಸು ಸ್ವಾಮಿಯು, He will take in all your age, ನೋಡಿ, ನಿಮ್ಮ ಎಲ್ಲ ಜೀವಮಾನವೆಲ್ಲ ಆತನು ಚಿಂತಿಸುವವನಾಗಿದ್ದಾನೆ. until your death. ನಿಮ್ಮ ಮರಣದವರೆಗೂ, After
after your death also, ನಿಮ್ಮ ಮರಣವಾದ ನಂತರವು He will be your Father. ಆತನು ನಿಮ್ಮ ತಂದೆಯಾಗಿರುತ್ತಾನೆ. He will be your Father. ಆತ ನಿಮ್ಮ ತಂದೆಯಾಗಿರುತ್ತಾನೆ. I call this gift as a permanent gift. ನೋಡಿ, ಈ ಉಡುಗೊರೆಯನ್ನು ನಾನು ಕರೆಯುವುದು ಏನೆಂದರೆ ಇದು ಶಾಶ್ವತವಾದ ಉಡುಗೊರೆ. Bible also tells like that. ಸತ್ಯವೇದವು ಹಾಗೆ ಹೇಳುತ್ತದೆ. He is an everlasting Father. ಆತನು ನಿತ್ಯನಾದ ತಂದೆ, Not an ordinary Father. ಆತನು ಸಾಮಾನ್ಯನಾದ ತಂದೆ ಅಲ್ಲ. See, Bible explains about the each name with another title I told you. ನೋಡಿ, ನಾನು ನಿಮಗೆ ಮೊದಲೇ ತಿಳಿಸಿದೆ, ಪ್ರತಿಯೊಂದು ಹೆಸರನ್ನು ಈ ಸತ್ಯವೇದವು ಒಂದೊಂದು ನಾಮಧೇಯದೊಟ್ಟಿಗೆ ವಿವರಿಸುತ್ತದೆ. This gift is a counselor. ನೋಡಿ, ಈ ಒಂದು ಉಡುಗೊರೆ ಏನೆಂದರೆ ಅದು ಸಮಾಲೋಚನಕಾರ. Not an ordinary counselor. ನೋಡಿ, ಇದು ಸಾಮಾನ್ಯವಾದಂತಹ ಆಲೋಚನೆ ಅಲ್ಲ, It's a wonderful counselor. ಅದು ಅದ್ವಿತೀಯವಾದಂತಹ ಆಲೋಚನೆ. I can say ನಾನು ಹೇಳುತ್ತೇನೆ, it's a personal gift for you. ಅದು ನಿಮಗೆ ವೈಯಕ್ತಿಕ ಉಡುಗೊರೆ. Second thing, ಎರಡನೆಯ ಕಾರ್ಯ, it's a God is not an ordinary God, it's a mighty God. ನೋಡಿ, ನಮ್ಮ ದೇವರು ಸಾಮಾನ್ಯ ದೇವರಲ್ಲ, ಸರ್ವಶಕ್ತನಾದ ದೇವರು. I can say it's a practical gift for you. ನಾನು ನಿಮಗೆ ಹೇಳುತ್ತೇನೆ, ಇದು ನಿಮ್ಮ ಕಾರ್ಯರೂಪದ ಉಡುಗೊರೆ. His name is Prince of Peace. ಆತನ ಹೆಸರೇ ಸಮಾಧಾನ ಪ್ರಭು. Not an ordinary prince, the Prince of Peace. ನೋಡಿ, ಸಾಧಾರಣವಾದಂತಹ ರಾಜನಲ್ಲ, ಆತನ ಸಮಾಧಾನದ I can ರಾಜನಾಗಿದ್ದಾನೆ. say it's a precious gift for you. ನೋಡಿ, ಈ ಒಂದು ಉಡುಗೊರೆಗೆ ನಾನು ಹೇಳುತ್ತೇನೆ ಅಮೂಲ್ಯವಾದಂತಹ ಉಡುಗೊರೆ. He is a father, not an ordinary father, everlasting Father. ಆತನು ಒಂದು ಸಾಮಾನ್ಯನಾದ ತಂದೆ ಅಲ್ಲ, ನಿತ್ಯನಾದ ತಂದೆಯಾಗಿದ್ದಾನೆ. I can say it's a permanent gift for you. ನಾನು ಹೇಳುತ್ತೇನೆ, ಇದೊಂದು ಶಾಶ್ವತವಾದ ಉಡುಗೊರೆ. It's a perfect gift for your mankind. ನೋಡಿ, ಮಾನವ ಕುಲಕ್ಕೆ ಕೊಡಲ್ಪಟ್ಟಿರುವಂತಹ ಪರಿಪೂರ್ಣವಾದ ಉಡುಗೊರೆ. It's a perfect gift for you and me. ನಿಮಗೂ ನಮಗೂ ಕೊಡಲ್ಪಟ್ಟಿರುವಂತಹ ಪರಿಪೂರ್ಣವಾದ ಉಡುಗೊರೆ. That is our Lord Jesus Christ. ನೋಡಿ, ಅದುವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. What an amazing gift God has given to us. ಎಷ್ಟು ಉನ್ನತವಾದಂತಹ ಒಂದು ಉಡುಗೊರೆ ದೇವರು ನಮಗೆ ಕೊಟ್ಟಿದ್ದಾನೆ. Will you receive this gift? ಈ ಉಡುಗೊರೆ ನೀವು ಪಡೆದುಕೊಳ್ಳಲು ಸಿದ್ಧರಿದ್ದೀರಾ? Will you make use of this gift? ಈ ಉಡುಗೊರೆಯನ್ನು ಉಪಯೋಗಿಸಲು ಸಿದ್ಧರಿದ್ದೀರಾ? He wanted to be with you in your life. ನೋಡಿ, ನಿಮ್ಮ ಜೀವಿತದಲ್ಲಿ ಈತನು ನಿಮ್ಮ ಸಂಗಡ ಇರಲು ಬಯಸುತ್ತಾನೆ. Anytime. ಎಲ್ಲಾ ಸಮಯದಲ್ಲಿಯೂ Solve all your problems. ನಿಮ್ಮ ಎಲ್ಲ ಸಮಸ್ಯೆ ನೀಗಿಸುವಂತೆ. Not until your death. ನೋಡಿ, ಮರಣದವರೆಗೂ ಮಾತ್ರವಲ್ಲ, After your death also. ಮರಣವಾದ ನಂತರವೂ ಸಹ He is our everlasting Father. ಆತನು ನಮ್ಮ ನಿತ್ಯನಾದ ತಂದೆ. It's a perfect gift. ಆತನು ಒಂದು ಪರಿಪೂರ್ಣವಾದ ಉಡುಗೊರೆ. Nothing but our Lord Jesus Christ. ಆ ಉಡುಗೊರೆ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನಾಗಿದ್ದಾನೆ. My dear brothers and sisters, ನನ್ನ ಸಹೋದರ ಸಹೋದರಿಯರೇ, receive that gift. ಈ ಉಡುಗೊರೆ ಸ್ವೀಕರಿಸಿಕೊಳ್ಳಿ, Make use of it. ಇದನ್ನು ಉಪಯೋಗಿಸಿಕೊಳ್ಳಿ. Come, let us pray. ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. Gracious Heavenly Father, ಕರುಣಾಮಯನಾದ ನಮ್ಮ ಪರಲೋಕದ ತಂದೆಯೇ, thank you for giving us your Son as a gift. ಕರ್ತನೇ, ನಿನ್ನ ಮಗನನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. He is a wonderful counselor. ಆತನು ಆಲೋಚನಾ ಕರ್ತನು, He is a mighty God. ಆತನು ಸರ್ವಶಕ್ತನಾದ ದೇವರು, Prince of Peace. ಆತನು ಸಮಾಧಾನದ ಪ್ರಭು, He is an everlasting Father. ಆತನು ನಿತ್ಯನಾದ ತಂದೆ. So help us to receive this gift of Jesus. ಕರ್ತನೇ, ಈ ಯೇಸುವಿನ ಉಡುಗೊರೆಯನ್ನು ನಾವು ಸ್ವೀಕರಿಸುವಂತೆ ಸಹಾಯ ಮಾಡು. Those who are not yet received him, ಕರ್ತನೇ, ಯಾರೆಲ್ಲ ಇನ್ನೂ ಸ್ವೀಕರಿಸಲಿಲ್ಲವೋ, those who are not received, those who are received already, help them to make use of this gift. ಈಗಾಗಲೇ ಈ ಉಡುಗೊರೆಯನ್ನು ಸ್ವೀಕರಿಸಿರುವವರು ಕರ್ತನೇ ಇದನ್ನು ಉಪಯೋಗಿಸುವಂತೆ ಸಹಾಯ ಮಾಡು. In their daily life, ಅವರ ಪ್ರತಿನಿತ್ಯದ ಜೀವಿತದಲ್ಲಿ there is none like you, Father. ನಿನ್ನ ಹಾಗೆ ಮತ್ತೊಬ್ಬರು ಇಲ್ಲ There ಸ್ವಾಮಿ. is none like you, Father. ನಿನ್ನ ಹಾಗೆ ಯಾರು ಇಲ್ಲ ತಂದೆ. Oh, hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Especially those who are watching this program, ವಿಶೇಷವಾಗಿ ಈ ಕಾರ್ಯಕ್ರಮ ನೋಡುತ್ತಿರುವವರು each and every one of them, ಕರ್ತನೆ, ಪ್ರತಿಯೊಬ್ಬರು ಸಹ heal them all, Lord. ಅವರನ್ನು ಸ್ವಾಮಿ ವಾಸಿ ಮಾಡು. Bless them with the financially. ಆರ್ಥಿಕವಾಗಿ ಅವರನ್ನು ಆಶೀರ್ವದಿಸು. Do a great miracle in their life. ಅವರ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಮಾಡು ಸ್ವಾಮಿ. Let your grace be upon them, Lord. ಓ, ನಿನ್ನ ಕೃಪೆಯು ಅವರ ಮೇಲೆ ಇರಲಿ ಸ್ವಾಮಿ. In Jesus' mighty and powerful name I pray. ಯೇಸುವಿನ ಶಕ್ತವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. Amen. ಆಮೆನ್, Amen. ಆಮೆನ್. God bless you, my dear brothers and sisters. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ನನ್ನ ಪ್ರಿಯ ಸಹೋದರ Merry ಸಹೋದರಿಯರೇ. Christmas to you and your family. ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬದವರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. On behalf of Rohi Evangelical Ministry. ಈ ರೋಹಿ ಇವಾಂಜಲಿಕಲ್ ಮಿನಿಸ್ಟ್ರಿಯ ವತಿಯಿಂದ If you have any prayer request, ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ call us and tell us. ದಯಮಾಡಿ ಕರೆ ಮಾಡಿ ನಮಗೆ ತಿಳಿಸಿಕೊಡಿ. We are there to pray for you. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. If you received any miracle through this program, ಈ ಕಾರ್ಯಕ್ರಮದ ಮುಖಾಂತರವಾಗಿ ನೀವೇನಾದರೂ ಅದ್ಭುತಗಳನ್ನು ಹೊಂದಿಕೊಂಡಿರುವುದಾದರೆ please call us and tell us. ದಯಮಾಡಿ ಕರೆ ಮಾಡಿ ನಮಗೆ ತಿಳಿಸಿ. We will also join you to glorify the God's name. ನಾವು ನಿಮ್ಮೊಟ್ಟಿಗೆ ಸೇರಿ ದೇವರ ನಾಮವನ್ನು ಮಹಿಮೆ ಪಡಿಸುತ್ತೇವೆ. Amen. ಆಮೆನ್. God bless you. ದೇವರು ನಿಮ್ಮನ್ನು Merry ಆಶೀರ್ವದಿಸಲಿ. Christmas to you all. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. Amen. ಆಮೆನ್.